ಪೂಜಾರ್ ಅವರು ಮಾತಾಡಿ. ಉತ್ತರ ಕನ್ನಡ ಭಾಗದ ನೀರಾವರಿ ಯೋಜನೆ ಅನುಷ್ಠಾನ ಬಗ್ಗೆ ಚರ್ಚೆ. ಮಾನ್ಯ ಸಭಾಪತಿಗಳೇ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಅಧಿವೇಶನದ ಪ್ರಾರಂಭದಲ್ಲಿ ತಾವೆಲ್ಲರೂ ಮಾತನಾಡಿದ್ರಿ. ಸರ್ಕಾರ ಕೂಡ ಒಪ್ಪಿಸುವಂಥದ್ದು ಕೆಲಸ ಆಗಿತ್ತು. ಇವತ್ತು ಚರ್ಚೆಗೆ ತಾವು ಅವಕಾಶ ನೀಡೋದಕ್ಕಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಿರುವ ಬಗ್ಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ PH ಪೂಜಾರ್ ಧ್ವನಿ ಎತ್ತಿದ್ದಾರೆ. ವಿಧಾನ ಪರಿಷತ್ನಲ್ಲಿ PH ಪೂಜಾರ್ ಅವರು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿ, ಕಾವೇರಿ ನೀರಾವರಿ ಯೋಜನೆಗಳು ತೀವ್ರಗತಿ ಮುಗಿಸಲಾಗಿದೆ, ಆದರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸರ್ಕಾರ ಅನುದಾನ ನೀಡದೆ ವಿಳಂಬ ನೀತಿ ಧೋರಣೆಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. ಸಂತ್ರಸ್ತರು ಹೋರಾಟ ಮಾಡುತ್ತಿದ್ದು ಯೋಜನೆಯು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಇದೇ ಸಮಯದಲ್ಲಿ ವಕ್ಫ್ ವಿಚಾರವಾಗಿ ಜಿಲ್ಲೆಯಲ್ಲಿ ಆಗಿರುವ ಗೊಂದಲ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತುಲನಾತ್ಮಕ ವಿಚಾರ ಮಾಡಿದಾಗ ಎಂ ವಿಶ್ವೇಶ್ವರಯ್ಯನವರು ಕನಸು ಕಂಡು ಯೋಜನೆ ರೂಪಿಸಿದರು. ಆ ಕಾವೇರಿ 1911ನೇ ಇಸ್ವಿಯಲ್ಲಿ ಡ್ಯಾಮಿಗೆ ಪೂಜೆ ಮಾಡಿದ ನಂತರ 31ನೇ ಇಸ್ವಿಯಲ್ಲಿ ಪೂರ್ತಿ ಮುಗಿಸ್ಬಿಟ್ರು. ರೈತರ ಜಮೀನುಗಳಿಗೆ ನೀರು ಹೋಗ್ತಾ ಇತ್ತು, ಅಷ್ಟಕ್ಕೆ ಬಿಡಲಿಲ್ಲ. ಆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡಂಥ ರೈತರಿಗೆ 1 ಎಕರೆ 2 ಎಕರೆ 3 ಎಕರೆ ಅವಕಾಶವಿದ್ದಷ್ಟು ಜಮೀನುಗಳನ್ನು ಕೂಡ ಅವರು ನೀಡಿ ಮತ್ತೊಮ್ಮೆ ಸಂತ್ರಸ್ತರಾದಂಥ ಆ ಭಾಗದ ಜನರಿಗೆ, ಮುಳುಗಡೆಯಲ್ಲಿ ಬಂದಂಥ ಜನರಿಗೆ ಬದುಕು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಅಲ್ಲಿ ಮಾಡಲಾಯಿತು. ದೌರ್ಭಾಗ್ಯ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರು ಅಡಿಗಲ್ಲನ್ನಿಟ್ಟು ಪ್ರಾರಂಭವಾದಂಥ ಈ ಆಲಮಟ್ಟಿ ಜಲಾಶಯದ ಕೆಲಸ, ನೀರು ಉಣಿಸುವಂಥ ಕೆಲಸ ಏನು ಯೋಜನೆ ಪ್ರಕಾರ ನಮಗೆ ಸಿಗಬೇಕಾಗಿತ್ತು, 50% ಕೂಡ ಇವತ್ತು ಮುಟ್ಟಿಲ್ಲ. ಸೇವಾ ಭಾರತಿ ರಜತ ಮಹೋತ್ಸವ ಹಿನ್ನೆಲೆ ಡಿಸೆಂಬರ್ 14ರಂದು ಬಾಗಲಕೋಟೆ ನಗರದಲ್ಲಿ ಕಿಶೋರಿ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೇವಾ ಭಾರತೀಯ ಟ್ರಸ್ಟ್ನ ಕಾರ್ಯದರ್ಶಿ ರಘು ಅಕ್ಕಮಂಚಿ ತಿಳಿಸಿದ್ದಾರೆ. ಅವರು ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಡಿಸೆಂಬರ್ 14 ಹಾಗೂ 15 2 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ 8ನೇ ತರಗತಿಯಿಂದ PUCಯವರೆಗೆ ಅಧ್ಯಯನ ಮಾಡುತ್ತಿರುವ ಹೆಣ್ಣು ಮಕ್ಕಳು ಭಾಗವಹಿಸಲಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ಪರಿಣಾಮ, ಮಾನಸಿಕ ಆರೋಗ್ಯ, ಸ್ವರಕ್ಷಣೆ ಸೇರಿದಂತೆ ಇತರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇದೇ ಸಮಯದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಮಾತನಾಡಿ, ವಿವಿಧ ಜಿಲ್ಲೆಗಳಿಂದ ಸುಮಾರು 1500 ವಿದ್ಯಾರ್ಥಿನಿಯರು ಆಗಮಿಸಲಿದ್ದು ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇದೇ ಸಮಯದಲ್ಲಿ ರಾಜಕೀಯವಾಗಿ ಮಾತನಾಡಿ, ಪಂಚಮಸಾಲಿ ಸಮಾಜದವರ ಮೇಲೆ ದೌರ್ಜನ್ಯ ಎಸಗಿರುವುದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ತಾಲಿಬಾನ್ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತರಬೇತಿ ಕೇಂದ್ರಗಳು ಯಾವ ರೀತಿ ನಡೀತಾವೋ ಅದೇ ರೀತಿಯ ತರಬೇತಿ ಕೇಂದ್ರ ನಡೆಯುತ್ತೆ. ಅದರ ಮುಖಾಂತರ ಹಲವಾರು ಚಟುವಟಿಕೆಗಳನ್ನು ಕೂಡ ಸೇವಾ ಭಾರತಿ ಮಾಡ್ತಾ ಇರುವಂಥದ್ದು. ಸೊ ಈ ಒಟ್ಟು ಚಟುವಟಿಕೆಗಳನ್ನು ನಾವು ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಅದನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು 18 ನಡೀತಾ ಇದೆ. ನಾವು ಇನ್ನೊಂದು 2 ತಿಂಗಳಲ್ಲಿ 30 ಕೇಂದ್ರಗಳಾಗಿ ಜಾಗೃತಿ ಸ್ವಾವಲಂಬನ ಕೇಂದ್ರಗಳು ನಡೀತಾವೆ. ತಪ್ಪದು. ಈಗ ರಿಸರ್ವೇಷನ್ ಕೇಳುವಂಥದ್ದು ಎಲ್ಲರದು ಹಕ್ಕು. ಕೇಳ್ತಾರೆ, ಈಗ ಒಬ್ರಿಗೆ ಕೊಟ್ಟಿರ್ತಾರೆ, ಒಬ್ರಿಗೆ ಕೊಟ್ಟಿರಂಗಿಲ್ಲ. ಕೇಳೋದು ಅವ್ರ ಹಕ್ಕು, ಕೇಳ್ಯಾರ. ಅದನ್ನು ಮಾತುಕತೆ ಕರೆದು ಸಮಾಧಾನವಾಗಿ ಮಾತಾಡಿ ಅಥವಾ ಏನು ಹೇಳಬೇಕಾ ಆ ಥರ ಹೇಳಬೇಕಾಗಿತ್ತು. ಅವರೇನು ಆ ರೀತಿ ಸ್ವಾಮೀಜಿಯವರು ಬಂದಾಗ ಮತ್ತು ಜನ ಹೋದಾಗ ಪಬ್ಲಿಕ್ನವ್ರಿಗೆ ಆ ರೀತಿ ಪೊಲೀಸರು ಬಡಿಯುವಂಥದ್ದು, ಇದು ತಾಲಿಬಾನ್ ಸರ್ಕಾರ. ಇದು ಮೊದಲು ಹೇಳಿ ಕೇಳಿ ತಾಲಿಬಾನ್ ಸರ್ಕಾರ ಏನು
ಇದು ಅವ್ರಿಗೆ ಶೋಭೆ ತರೋದಿಲ್ಲ, ಇದು ಒಳ್ಳೇದಲ್ಲ. ಸಂವಿಧಾನ ತೀರ್ಮಾನ ಮಾಡೋರು ಇವರೇ ಯಾರು ಕೇಳ್ತಾರ ಅವರು, ಅದಕ್ಕೆ ಅಲ್ಲಿ ಮಾತುಕತೆ ಕುಂತ ಹೇಳಬೇಕಾಗಿತ್ತಲ್ಲ, ಏನು ಹೇಳೋದಿಲ್ಲ. ಈ ರೀತಿ ಹೊಡೆಯೋದು ಅವರಿಗೆ ಅವಮಾನಮಯವಾಗಿ ನಡೆಸ್ಕೊಳ್ಳುವಂಥದ್ದು ಇದು ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಹರಣ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶ ನಡೆಸಲಾಗುವುದು ಎಂದು ದಲಿತ ಸಂಘಟನೆಯ ಮುಖಂಡರಾದ ಮುತ್ತಣ್ಣ ಬೆನ್ನೂರ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಒಳ ಮೀಸಲಾತಿ ಸಂಬಂಧ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 4 ತಿಂಗಳು ಗತಿಸಿದರೂ ಜಾರಿ ಮಾಡಿಲ್ಲ, ಕಾಟಾಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಬಿಟ್ಟರೆ ಏನೂ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಶಿವಾನಂದ ಟವಳಿ ಹಾಗೂ ವೈಸಿ ಕಾಂಬಳೆ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಸಂಬಂಧ ಡಿಸೆಂಬರ್ 14ರಂದು ಶಾಸಕರ ಮನೆಯ ಮುಂದೆ ತಮಟೆ ಚಳುವಳಿ ನಡೆಸುವುದಾಗಿ ತಿಳಿಸಿದರು. ಲಿಂಗಾಯತರು ಕೂಡ ಶಿಫಾರಸು ಮಾಡ್ತಾರೆ, ಒಕ್ಕಲಿಗರು ಶಿಫಾರಸು ಮಾಡ್ತಾರೆ, SC ಶಿಫಾರಸು ಮಾಡ್ತಾರೆ. ಆ ಎಂಬತ್ತು ಡಾಟಾ ಐತಲ್ಲ, ಮತ್ತೇನು ಎಂಬತ್ತು ಡಾಟಾ ಬಗ್ಗೆ ಬಸವರಾಜ ಪಟ್ಟಣ ಮಾಡ್ತಾರೆ ನೀವು ಕಾಂಗ್ರೆಸ್ನವರು. ಇದು ಅತ್ಯಂತ ಘೋರ ಮತ್ತು ಅತ್ಯಂತ ಅಕ್ಷಮ್ಯ ನಾವು ಖಂಡಿಸ್ತಾ ಇದ್ದೇವೆ. ಒಕ್ಕೂರಿನಿಂದ 14ನೇ ತಾರೀಕಿನ ಸಮಾವೇಶದಲ್ಲಿ ಎಲ್ಲರೂ ಕೂಡ ಮಾದಿಗ, ಸೌಹಾರ, ಮೋಚಿಗಿದ್ದವರು ಇತ್ಯಾದಿ ಅಸ್ಪೃಶ್ಯ ಜನಾಂಗದವರು ಕೂಡ ಸಂಪೂರ್ಣವಾಗಿ ಭಾಗವಹಿಸ್ತಾರೆ. ನಮ್ಮ ಎಲ್ಲ ಮಠಾಧೀಶರು, ನಮ್ಮ ಸಮುದಾಯದ ಎಲ್ಲ ಮಠಾಧೀಶರು ಕೂಡ ಅವರು ಭಾಗವಹಿಸ್ತಾರೆ. ವಿರೋಧ ಪಕ್ಷ ನಾಯಕರು ಆಹ್ವಾನ ಮಾಡಿದ್ದೇವೆ ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ನಾಯಕರು ಕೂಡ, ಅಸ್ಪೃಶ್ಯ ಜಾತಿ ಎಲ್ಲ ನಾಯಕರು ಕೂಡ ಆಹ್ವಾನ ಮಾಡಿದ್ದೇವೆ. ಅದರಲ್ಲಿ ಈ ಸರ್ಕಾರದ ನಿಲುವು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.